परमात्मने कृष्णाय गोविंदाय सर्वमंगलमांगल्ये शिवे सर्वार्थसाधके शरण्ये त्र्यंबके गौरी नारायणी नमोस्तुते श्री गुरुभ्यो नमः षड्वर्ग निग्रह बलत्व समस्त दोषाध्यायन्ते विष्णुविषयोगपाङ्गलेषु आश्रित्य यान्ति समेत्य नयान्ति दुःखं श्रीवेङ्कटाक्षरदेवी नमामि ನಾವೆಲ್ಲ ನಮ್ಮ ದುಃಖಗಳನ್ನು ಪರಿಹಾರ ಮಾಡಿಕೊಳ್ಳಬೇಕಾದ್ರೆ ನಾವೆಲ್ಲ ಅವರು ಗುರುಗಳನ್ನು ಹಿಡಿಬೇಕು. ಅಂತಹ ಗುರುಗಳನ್ನು ನಾವು ಅವರ ಬಳಿ ಹೋಗಿ ನಮ್ಮ ದುಃಖಗಳನ್ನು ನಾವು ಹೇಳಿಕೊಂಡು ಅದರ ಪರಿಹಾರವನ್ನು ಮಾರ್ಗದರ್ಶನ ಮೂಲಕ ಬೆಳಿತೇವೆ. ಅಂತಹ ಗುರುಗಳು ಕೂಡ ಯಾವ ರೀತಿಯಾಗಿ ಅವರ ಸಾಧನೆಯನ್ನು ಮಾಡಿರ್ತಾರೆ ಅಂತ ನಮ್ಮಲ್ಲಿ ಅನೇಕ ಋಷಿಮುನಿಗಳಿದ್ದಾರೆ. ನಮಗೆ ಇಡೀ ಜಗತ್ತಿಗೆ ಒಳ್ಳೆಯದಾಗಬೇಕು ಒಳಿತಾಗಬೇಕು ಅಂತ ಹೇಳಿ ಗಾಯತ್ರಿ ಮಂತ್ರವನ್ನು ಹೇಳಿದವರು ವಿಶ್ವಾಮಿತ್ರ. ಅಂತಹ ಋಷಿಗಳೆಲ್ಲರೂ ಕೂಡ ಅಂತಹ ತಪಸ್ವಿಗಳು. ಅವರ ಅನುಗ್ರಹದಿಂದ ನಾವೆಲ್ಲ ನನ್ನ ಜೀವನದಲ್ಲಿ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುತ್ತೇವೆ. ಅಂತಹ ಋಷಿಮುನಿಗಳು ಕೂಡ ಯಾವ ರೀತಿಯಾಗಿ ಆ ಒಂದು ಶಕ್ತಿಯನ್ನು ಪಡೆಯಬಹುದು ಅಂತ ಹೇಳಿ ನಮಗೆ ತಿಳಿಸ್ತಾರೆ. ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷ, 6 ದೋಷಗಳು ಯಾವುದು ಅಂತ ಹೇಳಿದ್ರೆ ಕಾಮ ಕ್ರೋಧ ಮದ ಮತ್ಸರ ಲೋಭ ಮೋಹ ಅಂತ ಹೇಳಿ ಇದೆಲ್ಲವೂ ಕೂಡ ಒಂದೊಂದು ಸಂಬಂಧಪಟ್ಟಿರುವಂಥದ್ದು. ಈ 6 ಯಾರು ಗೆಲ್ತಾರೋ ಅಂಥವರು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಅಂತಹ ಋಷಿಮುನಿಗಳು ಈ 6 ಷಡ್ವೈರಿಗಳ ಹೊರಗಿನ ಶತ್ರುಗಳನ್ನು ಗೆಲ್ಲುವುದಕ್ಕಿಂತ ಒಳಗಿನ ಶತ್ರುಗಳನ್ನು ಗೆಲ್ಲಬೇಕು ಅಂತ ಶಾಸ್ತ್ರ ತಿಳಿಸುವಂಥದ್ದು. ಅದು ಹೇಳುವುದು ಸುಲಭ ಇಲ್ಲ ಗೆಲ್ಲುವಂಥದ್ದು. ಅದಕ್ಕೆ ತುಂಬಾ ಪ್ರಯತ್ನವನ್ನು ಮಾಡಬೇಕು. ಆ ಪ್ರಯತ್ನ ಮಾಡಿದಾಗ ಮಾತ್ರ ಅದು ಒಂದೊಂದು ಹಂತದಲ್ಲಿ ನಾವು ಸಾಧ್ಯವಾಗ್ತದೆ ಸಾಧನೆ ಮಾಡಬೇಕು. ಅದರಿಂದ ಅಂತಹ ಋಷಿಮುನಿಗಳು ಈ 6 ವೈರಿಗಳನ್ನು ಗೆದ್ದು ಅದರಿಂದ ಅವರಿಗೆ ಯಾವ ದೋಷವೂ ಕೂಡ ಇಲ್ಲ. ಅವರು ಬಹಳ ಪರಿಶುದ್ಧರಾಗಿ ಆ ಭಗವಂತ ವಿಷ್ಣುವನ್ನ ತಮ್ಮ ಹೃದಯದಲ್ಲಿ ಧ್ಯಾನ ಮಾಡ್ತಾರೆ. ಅವರಿಗೆ ಆ ಶಕ್ತಿಯನ್ನ ನೀಡಿದವರು ಯಾರು ಅಂತಂದ್ರೆ ಆ ಋಷಿಮುನಿಗಳೆಲ್ಲರೂ ಕೂಡ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಅವಳ ಕಟಾಕ್ಷ ಮಾತ್ರದಿಂದ ಅವರು ಈ ಒಂದು ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಾಗಿದೆ. ಅದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಋಷಿಮುನಿಗಳೆಲ್ಲರೂ ಕೂಡ ವಿಶೇಷರಾಗಿ ಆ ವಿಷ್ಣುವನ್ನು ಹೃದಯದಲ್ಲಿ ಧ್ಯಾನವನ್ನು ಮಾಡ್ತಾ ನಮಗೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅಂತಹ ಲಕ್ಷ್ಮೀ ದೇವಿಯು ಕೂಡ ಇವರಿಗೆ ಅನುಗ್ರಹವನ್ನು ಮಾಡ್ತಾಳೆ ಅಂತಂದ್ರೆ ಅವಳಿಗೂ ಕೂಡ ಪ್ರೋತ್ಸಾಹವನ್ನು ಮಾಡಿದವರು ಯಾರು ಅಂತ ಹೇಳಿದ್ರೆ ಅದು ಅವಳ ಪತಿಯಾದಂತಹ ನಾರಾಯಣ. ಹೀಗೆ ಆ ಲಕ್ಷ್ಮೀ ನಾರಾಯಣರ ಆರಾಧನೆಯನ್ನು ನಾವು ಮಾಡಿದ್ವಿ ಅಂತ ಹೇಳಿದ್ರೆ ನಾವು ಋಷಿಗಳನ್ನ ಪ್ರಾರ್ಥನೆ ಮಾಡಿದ್ರೆ ಅವರು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ. ಆ ಋಷಿಗಳು ಕೂಡ ಅವರ ಕಷ್ಟಗಳನ್ನು ಪರಿಹಾರ ಮಾಡಿದ್ದು ಆ ಲಕ್ಷ್ಮೀನಾರಾಯಣರ ಅನುಗ್ರಹ. ಅದರಿಂದ ನಾವು ದೇವರನ್ನ ಆರಾಧನೆ ಮಾಡ್ತೇವೆ ಅಂತ ಹೇಳಿದ್ರೆ ಗುರುಗಳನ್ನ ನಾವು ಪ್ರಾರ್ಥನೆ ಮಾಡ್ತೇವೆ ಗುರುಗಳನ್ನ ಅಂತ ಹೇಳಿದ್ರೆ ಅದಕ್ಕೂ ಮೂಲ ಇರುವಂಥದ್ದು ಅದು ಲಕ್ಷ್ಮೀನಾರಾಯಣರು. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಆರಾಧನೆ ನಮ್ಮ ಜೀವನದಲ್ಲಿ ನಾವು ಸದಾ ಮಾಡ್ತಾ ಇದ್ದಾಗ ನಮಗೆ ದೇವರ ಅನುಗ್ರಹ ವಿಶೇಷವಾಗಿ ಸಿದ್ಧಿಸ್ತದೆ. ನಾವು ದೇವರ ಆರಾಧನೆಯನ್ನ ಕೇವಲ ಲಕ್ಷ್ಮಿಯನ್ನ ಆರಾಧನೆಯನ್ನು ಮಾಡಿದ್ದು ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿಗೆ ಸಂತೋಷವಾಗುವುದಿಲ್ಲ. ಅದಕ್ಕೆ ಗೀತೆಯಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣವೇ ಅದರ ಬಗ್ಗೆ ಹೇಳ್ತಾನೆ. ವೈಷ್ಣೋದಿತ ನರಸ್ತೇಷ ಅವ್ಯಕ್ತ ಸಂತೋಷ ಅಂತ ಲಕ್ಷ್ಮೀ ದೇವಿಗೆ ಒಂದು ಅವ್ಯಕ್ತ ಅಂತ ಹೇಳಿ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಅವಳು ಯಾವ ದೋಷದಿಂದಲೂ ಕೂಡಿರೋದು ಗುಣಪೂರ್ಣಳು. ಅದರಿಂದ ಅವಳಿಗೆ ಪ್ರಕೃತಿಗೆ ಸಂಬಂಧಪಟ್ಟಂತಹ ನಮ್ಮ ರೀತಿಯಾದಂತಹ ಪಂಚಭೂತದಿಂದ ನಿರ್ಮಿತವಾದಂತಹ ಶರೀರ ಅನ್ನುವಂಥದ್ದು ಲಕ್ಷ್ಮೀ ದೇವಿಗೆ ಇಲ್ಲ. ಅದರಿಂದ ಅವಳು ಯಾರಿಗೆ ಪ್ರತ್ಯಕ್ಷರಾಗ್ತಾಳೆ ಅಂತ ಹೇಳಿದ್ರೆ ಯಾರು ಈ ರೀತಿಯಾಗಿ ಷಡ್ವರ್ಗವನ್ನು ಗೆದ್ದಿರ್ತಾರೋ ಅಂತಹವರಿಗೆ ಪ್ರತ್ಯಕ್ಷ ಆಗ್ತಾಳೆ. ಅದರಿಂದ ಅವಳನ್ನು ಅವ್ಯಕ್ತ ಅಂತ ಹೇಳಿ ಕರೀತಾರೆ. ಅದರಿಂದ ಆ ಅವ್ಯಕ್ತ ಶಬ್ದದಿಂದ ಕರೆಯಲ್ಪಡುವಂತಹ ಲಕ್ಷ್ಮೀ ದೇವಿಯನ್ನು ನಾವು ಆರಾಧನೆ ಮಾಡಿದ್ರೆ ಅದು ಕ್ಲೇಶ ಅಲ್ಲ. ಕೇವಲ ಅವಳನ್ನು ಮಾತ್ರ ಆರಾಧನೆ ಮಾಡಿದ್ರೆ ಅವಳು ಬೇಗ ಅನುಗ್ರಹ ಮಾಡುವುದಿಲ್ಲ. ಆದರೆ ಲಕ್ಷ್ಮೀ ನಾರಾಯಣ ಪತಿಯಾದ ನಾರಾಯಣ ಸೇರಿಕೊಂಡು ನಾವು ಆರಾಧನೆ ಮಾಡಿದ್ವಿ ಅಂತ ಹೇಳಿದ್ರೆ ಲಕ್ಷ್ಮೀ ನಾರಾಯಣ ಒಟ್ಟಿಗೆ ಆರಾಧನೆ ಮಾಡಿದ್ವಿ ಅಂತ ಹೇಳಿದ್ರೆ
ಆಗ ವಿಶೇಷವಾಗಿ ನಮಗೆ ಬೇಗ ಅನುಗ್ರಹವನ್ನು ಮಾಡ್ತಾರೆ. ನಾವು ನವರಾತ್ರಿಯ ಸಮಯದಲ್ಲಿ ಲಕ್ಷ್ಮೀ ಹೃದಯ ಪಾರಾಯಣ ಎಲ್ಲ ಮಾಡ್ತಾರೆ. ಯಾಕೆ ಕೇವಲ ಲಕ್ಷ್ಮೀ ಹೃದಯ ಮಾಡಬಾರದು ಅಂತ ಹೇಳಿ ಲಕ್ಷ್ಮಿಯೇ ಹೇಳ್ತಾರೆ, ನಾರಾಯಣ ಹೃದಯ, ಲಕ್ಷ್ಮೀ ಹೃದಯ ಮತ್ತೆ ನಾರಾಯಣ ಹೃದಯ, ಹೀಗೆ ಸಂಪುಟೀಕರಣವನ್ನು ಮಾಡಿಕೊಂಡು ಆ ದೇವರ ಆರಾಧನೆಯನ್ನು ಮಾಡಿ ಅಂತ ಹೇಳಿ ಆಜ್ಞೆಯನ್ನು ಮಾಡ್ತಾರೆ. ಅದಕ್ಕೆ ಆ ರೀತಿಯಾದಂತಹ ಆರಾಧನೆ ನಮ್ಮ ಜೀವನದಲ್ಲಿ ನಮಗೆ ಶ್ರೇಯಸ್ಸನ್ನು ನೀಡುತ್ತದೆ ಅಂತ ಹೇಳಿ ನಾವು ಈ ಸಮಯದಲ್ಲಿ ತಿಳಿಯಬಹುದು. ಈ ರೀತಿಯಾಗಿ ನಾವು ಈ ಶ್ರಾವಣ ಮಾಸದಲ್ಲಿ ಚಾತುರ್ಮಾಸ ಕಾಲದಲ್ಲಿ ಆ ದೇವರ ಆರಾಧನೆಯನ್ನು ಮಾಡಿ ನಾವು ದೇವರನ್ನು ಸಂಪಾದನೆ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲು ಅಪೇಕ್ಷೆ ಪಟ್ಟ ಎಲ್ಲರಿಗೂ ದೇವಿಯ ಶಕ್ತಿಯ ಪ್ರಾಣಿಗಳ ಅನುಗ್ರಹವನ್ನು ಮಾಡ್ತಾರೆ. ಮುಂದಿನ ಚಿಂತನೆ ನಾಳೆ ದಿವಸ ಮಾಡೋಣ. ಶ್ರೀ ಕೃಷ್ಣ.